ಎಷ್ಟು ವರ್ಷ ಆಗಿತ್ತು ಮದುವೆ ಆಗಿ? 6 ವರ್ಷ ಆಗಿದೆ. 6 ವರ್ಷ. ಯಾವ್ರವರು? ಪ್ರಿಯಾಪಟ್ಟಣ ತಾಲೂಕು. ಪ್ರಿಯಾಪಟ್ಟಣದಲ್ಲಿ ಚಿಕ್ಕೋಸ್ಕರ. ಚಿಕ್ಕೋಸೂರು. ಎಷ್ಟು ತಿಂಗಳು? 3 ತಿಂಗಳು. ಇವಾಗ ನಗುಮಕ ಬಂದ್ಬಿಟ್ಟೈತೆ. ಅವತ್ತೊಂದು ಚಪ್ಪು ಬಂದಿದೆ. ಅವತ್ತು ಕಣ್ಣಲ್ಲಿ ನೀರು ಹಾಕೊಂಡು ಬಂದಿದ್ರು. ನಮ್ಮ ಮಕ್ಕಳಿಲ್ಲ ಸ್ವಾಮಿ, ಎಲ್ಲೋ ಹಾಸ್ಪಿಟ್ಲು ಸುತ್ತಿ ಸಾಕಾಗಿ ಬಂದಿದ್ದೀವಿ, ಲಕ್ಷಗಟ್ಟಲೆ ಖರ್ಚು ಮಾಡಿದ್ದೀವಿ ಅಂತ ಹೇಳಿದ್ರು. ಆ ಭಗವಂತನ ನೆಂಬಿ ಬಂದವ್ರಿಗೆ ಆ ಭಗವಂತ ಯಾವತ್ತೂ ಭಾಗ್ಯವನ್ನ ಇಲ್ಲ ಅನ್ನಲ್ಲ. ನಿಮ್ಮ ಹಣೆಯಲ್ಲಿ ಆ ಮಲೆ ಮಹದೇಶ್ವರನ ವರದಲ್ಲೇ ನನ್ನ ಮಗು ಪಡಿಬೇಕು, ಆ ಸ್ಥಳದಲ್ಲೇ ನನ್ನ ಮಗು ಪಡ್ಕೊಬರ್ಬೇಕು ಅಂತ ನಿಮ್ಮ ಮನೇಲಿ ಬರ್ದಿದ್ರೆ ಅದನ್ನು ಯಾರಿಂದನೂ ತಪ್ಸಕ್ಕಾಗಲ್ಲ. ಆ ಭಗವಂತ ನಿಮ್ಗೆ ಭಾಗ್ಯವನ್ನ ಕೊಟ್ಟೇ ಕೊಡ್ತಾನೆ. ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಎಡಗೈಗೋ ಬಲಗೈಗೆ ಎಲ್ಲ ಹಾಕೊಳ್ಳಿ. ಮಗು ಡೆಲಿವರಿಗೆ ಹೋಗುತ್ತೆ ಗೊತ್ತಾ? ಆ ಡೆಲಿವರಿಗೆ ಹೋಗೋ ಟೈಮಲ್ಲಿ ನೀವು ಇದ್ರ ಬಿಚ್ಕೋಬೇಕು. ಬಿಚ್ಚು ಮನೇಲಿ ಇಟ್ಟು ಮಗುಗೆ 2 ತಿಂಗಳು ತುಂಬಿದ ಮೇಲೆ ಮಗುನ ಎತ್ಕೊಬರ್ಬೇಕು. ಆಯ್ತಾ? ಸಂತೋಷ ಆಯ್ತಾ? ಸಂತೋಷ ಆಯ್ತು. ಇಲ್ಲಿರೋರ್ಗೆಲ್ಲ ಹೇಳ್ತೀನಿ, ಇಲ್ಲಿ ಯಾರನ್ನು ಕೂಡ ಬಲವಂತದಿಂದ ನಾವು ಕರೆಯಲ್ಲ, ಯಾರನ್ನು ಬಲವಂತದಿಂದ ಬರಬೇಡಕ್ಕಾಗಲ್ಲ. ಯಾಕಂದ್ರೆ ಅವರ ನಂಬಿಕೆ ಅವರ ಯುಕ್ತಿಯಿಂದ ಇಲ್ಲಿ ಬರಬೇಕು. ಇಲ್ಲಿ 100,000 ಮಕ್ಕಳು 1,000 ಮಕ್ಕಳನ್ನ ತಗೊಂಡೋಗ್ತಾರೆ. ಪಾಪ ಎಲ್ರಿಗೂ ಅಷ್ಟೇ ನೋಡಿ. ಪಾಪ ಅವರು ನನ್ನ ಹಣೆಯಲ್ಲಿ ಎಲ್ಲ ಭಾಗ್ಯವನ್ನು ಈ ಸತಿ ನಾನು ಕೊಟ್ಟವನೇ, ಮಕ್ಕಳ ಭಾಗ್ಯವನ್ನು ಕಿತ್ಕೊಂಡವನೇ ಭಗವಂತ ಅಂದ್ರೆ ಅದನ್ನ ಯಾರಿಂದನೂ ಕಿತ್ಕೊಬರಕ್ಕೂ ಆಗಲ್ಲ. ಆ ಭಗವಂತನ ನಂಬಿ ಬಂದವರಿಗೆ ಆ ಭಗವಂತ ಯಾವತ್ತಿದ್ರೂ ಕೊಟ್ಟೇ ಕೊಡ್ತಾನೆ. ಈ ಥರ ನೀವು ಕೂಡ ಸಂತೋಷದ ಖುಷಿಯಾಗಿ ನನಗೆ ಪ್ರೆಗ್ನೆನ್ಸಿ ಆಗಿದ್ದಾರೆ ಅಂತ ಸಂತೋಷ ಬರಬೇಕು. ಅದೇ ನನ್ನ ಆಸೆ. ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಕೈ ಮುಗಿದು ಹೇಳ್ತೀನಿ, ಆ ಭಗವಂತನ ನಂಬಿ ಬದುಕ್ತವ್ರಿಗೆ ಯಾವತ್ತೂ ಕೈ ಬಿಡಲ್ಲ, ಭಗವಂತ ಕೊಟ್ಟೇ ಕೊಡ್ತಾನೆ.